ಬಾರೋ ಅಪರೂಪದ ಮುಳ್ಳಂದಿ. ಹಲೋ ಗೈಸ್, ಮತ್ತೊಮ್ಮೆ ನಂದು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ, ನನಗೆ ಗೊತ್ತಿರೋಂಗೆ ನೀವು ಆಲ್ಮೋಸ್ಟ್ ಅಲ್ಲಿ ಗೆಸ್ ಮಾಡಿರ್ತೀರ ನಾನು ಎಲ್ಲಿದ್ದೀನಿ ಅಂತ. ಹೌದು, ನಮ್ಮದು ನೈಸ್ ರೋಡ್. ನಂದು ಅಲ್ಲಪ್ಪ, ಗೌರ್ಮೆಂಟ್ದು ಪ್ರೈವೇಟ್ದು ಏನೋ ಬರುತ್ತಲ್ಲ ನೈಸ್ ರೋಡ್. ಆ ನೈಸ್ ರೋಡಲ್ಲಿ ಒಂದು ಒಳ್ಳೆ ಗಾಡಿ ರಿವ್ಯೂ ಮಾಡೋಣ ಅಂತ. ರೀಸೆಂಟ್ಸ್ ನಮ್ಮ ಪಾಸ್ಟ್ ಲೈಕ್ 2010 to 2015 ಟೈಮಲ್ಲಿ ಒಳ್ಳೆ ರೂಲ್ ಮಾಡಿದ್ದು ಗಾಡಿ ಇದೊಂದು ರಿವ್ಯೂ ಮಾಡೋಣ ಅಂತ. ಸೊ ಒಳ್ಳೆ ಹೆಸರು ಮಾಡಿತ್ತು. ನಮ್ಮ ಹುಡುಗರೆಲ್ಲ ಬ್ಯೂಟಿನ ನೋಡಿ ಫ್ಲ್ಯಾಟ್ ಆಗಿಬಿಟ್ಟಿದ್ರು ಅನ್ಬೇಕು. ಆ ಲೆವೆಲ್ಗೆ ಫ್ಯಾನ್ ಬೇಸು ಮತ್ತು ಗಾಡಿಗೆ ಇದ್ದಿದ್ದು ಕ್ರಶ್ಶು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಕಮ್ ಆನ್ ಬೇಬಿ, ಲೆಟ್ಸ್ ಗೋ ಅಂದೆ R15 ತಂದ್ಕೊಳೋಣ. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. 10,000 ರೂಪಾಯಿ ಸಾಲ ಮಾಡ್ರೆ ಅವಳ ಮುಖದ ಮೇಲೆ ಬಿಸಾಕ್ತೀನಿ. ಇವತ್ತು ರಿವ್ಯೂ ಮಾಡ್ತಾ ಇರೋದು R15, ಯಮಹಾ R15 ಸ್ಪೆಷಲ್ ಎಡಿಷನ್ ವರ್ಷನ್ 2ನೇ ನಿಮಗೆ ಇವತ್ತು ರಿವ್ಯೂ ಮಾಡೋಕ್ಕೆ ನಾನು ತಂದಿರೋದು. ರಿವ್ಯೂ ಅಂದರೆ ಗಾಡಿ ರಿವ್ಯೂ ಎಲ್ಲ ಇಲ್ಲಪ್ಪ, ಗಾಡಿ ಹೆಂಗಿದೆ ಇವಾಗಲೂ ಕಂಫರ್ಟಬಲ್ ಹೆಂಗಿದೆ ಚೆಕ್ ಮಾಡೋಣ ಅಂತ ಅಷ್ಟೇ, ಇನ್ನೇನು ಇಲ್ಲ. ಸೆಕ್ಸಿ ಗಾಡಿ ಮಾತ್ರ ಇದು ನೆಕ್ಸ್ಟ್ ಲೆವೆಲು. ಗಾಡಿಗೆ ಬಿದ್ದಿಲ್ಲ ಅಂದ್ರೂ ನನಗೆ ಕ್ಲಸ್ಟರಿಗೆ ಬಿದ್ದುಬಿಡ್ತೀನಿ ಗುರು. ನನಗೆ ಹೆವಿ ಕ್ರಶ್ಶು. ಇದನ್ನು ನೋಡ್ತಾ ಇದ್ದರೆ ನನ್ನ ಗಾಡಿ ಓಡಿಸ್ತಾ ಇರಬೇಕು ಅನಿಸುತ್ತೆ. ಮೇಯ್ನ್ ಇದ್ರ ಲುಕ್ಕು, ಇದು ಫ್ರಂಟ್ ಲುಕ್ಕು ಗುರು, ಕ್ರೇಜಿಯಾಗಿದೆಯಲ್ಲ, ಒಂಥರ ಸೆಕ್ಸಿ ಲುಕ್ ಇದು, ಒಂಥರ ಲೈಕ್ R1 ಡಿಸೈನ್ ಲುಕ್ ಇದು. ಸೊ ಅದರಿಂದ ಇದಕ್ಕೆ ಹೆವಿ ಫ್ಯಾನ್ ಬೇಸು. ಈ ಫ್ರಂಟ್ ಲುಕ್ ನೋಡುವೆ ಅರ್ಧ ಜನ ಬಿದ್ದೋಗ್ಬಿಡ್ತಾರೆ. ಹೇರಿ ಇರ್ಲೈಟು ಲೋ ಬೀಮ್, ಹೈ ಬೀಮ್. ನಾವೇನು ಇವಾಗ ಕತ್ಲೆಲ್ಲ ಓಡಿಸ್ತೀವಿ, ಕತ್ಲಲ್ಲಿ ಓಡಿಸಿದ್ರು ಕಾಣಿಸಲ್ಲ ಗುರು. ಏಳು ನೋಡಿ, ಗಾಡಿ ಹೆವಿ ಕಾಂಪ್ಯಾಕ್ಟಾಗಿ ಒಂಥರ ನಿಂಬಲಾಗಿರೋದ್ರಿಂದನೇ ಇದಕ್ಕೆ ಹೆವಿ ಫ್ಯಾನ್ ಬೇಸು. ಮೀನ್ಸ್ ಒಂಥರ ಸೆಕ್ಸಿ, ಲೈಕ್ ಸೆಕ್ಸಿ ಗಾಡಿ ಗುರು ಇದು. ಇನ್ನೊಂದೇನೆಂದರೆ ಇದ್ರ ಶೇಪ್ ನೋಡಿ, ಏನು ಸಖತ್ತಾಗಿ ಹಿಂಗೆ ಬಂದು ನ್ಯಾರೋ ಫ್ರೇಮಲ್ಲಿ ಹೋಗಿ ಹಿಂದ್ಗಡೆ ಫ್ರಂಟಿಂದ ಹಿಂಗೆ ಬಂದು ಲಾಸ್ಟಲ್ಲಿ ಎಂದಲ್ಲಿ ಹಿಂಗೆ ಸಖತ್ತಾಗಿ ಫಾಲ್ಸ್ ನ್ಯೂಟ್ಲ್ ಆಗೋದು ಕಾಮನ್ನು ನೋಡಿ. ಈ ಥರ ಪೀಸಾಗಿ ಓಡಿಸ್ಕೊಂಡು ಹೋಗ್ಬೋದು ಈ ಗಾಡಿ. ಇವಾಗ್ಲೂ ಹೆಂಗೆ ಬಟರ್ ಸ್ಮೂತ್ ಥರ ಇದೆ ಗುರು ಇಂಜಿನು, ಪೀಸಾಗಿದೆ. ಒಂದು ಸ್ವಲ್ಪ ಫುಲ್ ರಿಫೈನ್ ಆಗಿದೆ ಇಂಜಿನು. ಇದು 2017 ವೇರಿಯಂಟ್ ಅಂದ್ಕೊತೀನಿ, ಸ್ಪೆಷಲ್ ಎಡಿಷನ್ ಅಂತ ಬಿಟ್ಟಿದ್ದು ಮಾಡಲು. ಇವಾಗ್ಲೂ ಗಾಡಿ ಎಷ್ಟು ಸ್ಮೂತಾಗಿದೆ ಅಂದರೆ ಒಂಥರ ಏನೋ ಗಾಡಿ ಮೇಲೆ ಕೂತ್ಕೊಂಡು, ಯಾವುದೋ ಹೊಸ ಗಾಡಿ ಮೇಲೆ ಕೂತ್ಕೊಂಡು ಓಡಿಸೋ ಥರನೇ ಫೀಲ್ ಇದೆ. ಬಟ್ ಸ್ವಲ್ಪ ಬ್ರೇಕಿಂಗು ಅದು ಇದು ಎಲ್ಲ ಯೂಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಓಲ್ಡ್ ಆಗಿರೋದು ಫೀಲ್ ಬರುತ್ತೆ. ಬಟ್ ನೀವು ಎಕ್ಸ್ಲೇಟ್ರ್ ಕೊಡ್ತಾಯಿದ್ರೆ ಗಾಡಿ ಬಾಗೋರು ನಾನು ಇದ್ದೀನಿ ನೋಡಿ. ನಾವು ರಿವರ್ಸ್ ಬಿಟ್ಟಾಗ ಎಕ್ಸ್ಲೇಟ್ರು ಬಾಡಿ ಹಂಗೆ ಗರ್ರ ಅನ್ನತ್ತೆ. ನೋ ಕಾಮೆಂಟ್ಸ್. ಯಮಹಾದವ್ರು ಅದೇನು ಗಾಡಿ ಮಾಡ್ತಾವ್ರು ಗುರು, ಕ್ರೇಜಿಯಾಗಿ ಮಾಡ್ತಾರೆ. ಅವರು ರೀಸೆಂಟಾಗಿ ಬಿಟ್ರಲ್ಲಪ್ಪ 5.5 ಲಕ್ಷ, ಅದು 323cc. ಅದು ಕ್ವಿಕ್ ಶಿಫ್ಟರ್ ಇಲ್ಲ, ಎಲೆಕ್ಟ್ರಾನಿಕ್ಸೇ ಇಲ್ಲ ಜಾಸ್ತಿ, ಅದಕ್ಕೆ 5.5 ಲಕ್ಷ ಕೊಡಬೇಕಾ? ಈ ಥರ ಮಾಡ್ಕೊಂಡೆ ಇವ್ರು ತಿಕ್ಕ ಹೋಗೋದು. ಬಟ್ ಇವಾಗ ಬೇಡ ಗುರು, ನಮ್ದೇನಿದ್ರು ಕಾನ್ಸೆಪ್ಟು ಓಲ್ಡ್ ಇಸ್ ಗೋಲ್ಡ್. ಕ್ರೇಜ್ ಆಗಿದೆ, ಕ್ರೇಜಿ. ಈ ಕ್ರೇಜಿಗೆ ದುಡ್ಡು ನೋಡಿ. ಸಿಂಗಲ್ ಫಿಂಗರಲ್ಲಿ ನಾನು ಎಂಟ್ರ್ ಮಾಡ್ಬೋದು.
ಬರೀ ಇಂಥದೆಯ. ಸಿಂಗಲ್ ಫಿಂಗರಲ್ಲಿ ನಾನು ಕ್ಲಚ್ ಯೂಸ್ ಮಾಡಿ ಗೇರ್ ಚೇಂಜ್ ಮಾಡ್ಬೋದು ನೋಡಿ, ಅಬ್ಸರ್ವ್ ಮಾಡಿ. ಅಪ್ ಶಿಫ್ಟ್ ಮಾಡ್ತೀನಿ ನೋಡಿ, ಡೌನ್ ಶಿಫ್ಟ್ ಮಾಡ್ತೀನಿ. ಅಷ್ಟು ಸಾಫ್ಟಾಗಿರುತ್ತೆ ಕ್ಲಚ್ ಮಾತ್ರ. ಒಳ್ಳೆ ಸೆಕ್ಸಿ ಗಾಡಿ ಅಪ್ಪ, ಬೇಜಾನ್ ಸತಿ ಸೆಕ್ಸಿ 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 ಅಂದ್ಬಿಟ್ಟೆ. ಅಲ್ವಾಪ್ಪ, ನಾವು ಜಾಸ್ತಿನೂ ಇದನ್ನು ಫುಲ್ ಮಾಡಬಾರ್ದು. ಫುಲ್ ಥ್ರೂ ಔಟ್ ಫುಲ್ ಮಾಡಿದ್ರು ಗಾಡಿ ಸ್ಟ್ರೆಸ್ ಆಗುತ್ತೆ. ಸೊ ಅದೂ ಪ್ರಾಬ್ಲಮ್ಮೇ. ಓಕೆ, ಮೇನ್ ಕ್ರೂಸಿಂಗ್ ಸ್ಪೀಡ್ 155. ಈಗ 155 cc ಗಾಡಿಗೆ ಕ್ರೂಸಿಂಗ್ ಸ್ಪೀಡು ಆರಾಮ್ಸೆ 120 to 130 ಕ್ರೂಸಿಂಗ್ ಸ್ಪೀಡ್ ಈಸಿಯಾಗಿ ಮಾಡ್ಬೋದು ಈ ಗಾಡೀಲಿ. ನಾನು ಇಂಜಿನ್ ಬನ್ನಿ ಟೋಲವರೇ ಬಿಟ್ಬಿಟ್ರು ನಮ್ಮನ್ನ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನೋಡಿ ಏನು ಕ್ರೇಜಿಯಾಗಿ ಈ ಗಾಡಿದು ಇವಾಗ ಮಜಾ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಯಲ್ ಮಜಾ ಮಸ್ತು. ಈ ಗಾಡಿ ಏನಕ್ಕೆ ನಂಗೆ ತುಂಬ ಇಷ್ಟ ಅಂತ ಹೇಳ್ತಿದ್ನಲ್ಲ, ಗಾಡಿ ನಾವು ಡೈರೆಕ್ಟಾಗಿ ನೋಡಿದಾಗ ಬಲ್ಕಿಯಾಗಿ ಕಾಣಿಸುತ್ತೆ, ಬಟ್ ಓಡಿಸ್ಬೇಕಾದ್ರೆ ಚೆಕ್ಕು ಗಾಡಿ ಥರನೇ ಕಾಣಿಸೋದು. ತರ್ಡ್ ಗೇರಲ್ಲಿ ಇದ್ದೀನಿ ನಾನು, ಗೇರೇ ಚೇಂಜ್ ಮಾಡ್ತಾಯಿಲ್ಲಪ್ಪ, ತರ್ಡ್ ಗೇರಲ್ಲೇ ಇದ್ದೀನಿ. ಗಾಡಿ ಈಸಿಯಾಗಿ ಬಿಡ್ತಾಯಿದ್ದೀನಿ, ಮೂವಿಂಗ್ ಆಗ್ತಾಯಿದೆ. ಇವಾಗ ಸೆಕೆಂಡಿಗೆ ಶಿಫ್ಟ್ ಮಾಡಿದೆ. ನಂದು NS ಅಲ್ಲಿ ಫಸ್ಟ್ ಗೇರ್ಗೆ ಹೋಗಲೇಬೇಕು. ಏನು ಸರ್ಕಸ್ ಹೊಡ್ರು ಸೆಕೆಂಡಲ್ಲೂ ಮೂವ್ ಮಾಡೋಕ್ಕಾಗಲ್ಲ. ಗೇರ್ಗೆ ಹಾಕ್ಬಿಟ್ಟಿದ್ದೀನಿ. ಗಾಡಿ ಒಂದು ಸ್ವಲ್ಪನೂ ಹೊಡ್ಕೊತಾ ಇಲ್ಲ ಗುರು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 6th ಗೇರಲ್ಲಿ ಆರಾಮಾಗಿ ಹೋಗ್ತಾ ಇದ್ದೀನಿ. 6th ಗೇರ್ ಆರಾಮಾಗಿ 2000-3000 RPM ಅಲ್ಲಿ 30 to 40 km ಸ್ಪೀಡಲ್ಲಿ 6th ಗೇರಲ್ಲಿ ನಾನು ಕ್ರೂಸ್ ಮಾಡ್ತಾ ಇದ್ದೀನಿ. ಕ್ರೂಸೆಲ್ಲ ಮಿಕ್ಸು ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಓಡಿಸ್ತಾ ಇದ್ದೀನಿ. ಗಾಡಿ ಎಲ್ಲೂ ನಿಲ್ತಾನೇ ಇಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ರೀಸೆಂಟಾಗಿ ನಾನೆಲ್ಲ ಒಂಚೂರು ಔಟ್ಸೈಡ್ ತೊಗೊಂಡೋಗಿದ್ದೆ. ಅವಾಗ ಈ ಗಾಡಿ ನಾನು ನೋಡ್ಸಿದ್ರ ಪ್ರಕಾರ ಲೋಕಲಲ್ಲಿ ಆರಾಮ್ಸೆ 45 to 50 ಹೈವೇಗೆ ಹೋದರೆ 50+ ಗುರು, ಸಾಕು ಗುರು. ಯಾವ ಗಾಡಿ ಕೊಡೋದು? ಪಲ್ಸರ್ 150 ಈ ಸ್ಪೀಡ್ ಹೋಗಲ್ಲ. ಪಲ್ಸರ್ 150 ಈ ಮೈಲೇಜ್ ಕೊಡಲ್ಲ. ಚಾನ್ಸೇ ಇಲ್ಲ, ನೋ ವೇ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಟೈಮಲ್ಲಿ ಈ ಗಾಡಿ ಬಿಟ್ಟರೆ ಸ್ಪೋರ್ಟ್ಸ್ ಅಂತ ಗಾಡಿ ಯಾವುದೂ ಇರಲಿಲ್ಲ. ಇವಾಗ ಬಂದಿದ್ದು RC ಅದೆಲ್ಲ. ಆ ಟೈಮಲ್ಲಿ ಫುಲ್ ಫೇರ್ಡ್ ಸ್ಪೋರ್ಟ್ಸ್ ಗಾಡಿ ಅಂತ ಇದ್ದಿದ್ದು ಇದೊಂದೇ. ಇದು ಬಿಟ್ಟರೆ ನಿಂಜಾ ಅದು ಟೂರಿಂಗು ಪಕ್ಕಾ ಸ್ಪೋರ್ಟ್ಸ್ ಹೋಗೋರು. ಲಾಂಗಿಂಗೆಲ್ಲ ಹೊಡೆದ್ರೆ ಬೆನ್ಗಳು ಹೋಗ್ಬಿಡುತ್ತೆ ನಮ್ಮದು. ಅದೇ ನಾವಿರೋ ಹೈಟ್ಗೆ. R15 V2 ಇದನ್ನ ಓಡಿಸೋ ಮಜ್ಜಾನೇ ಬೇರೆ.
ಅದು ಇದು ಅನಲಾಗ್ ಮೀಟರು, ಲೈಕ್ ಈ ಕಡೆ 50 ಡಿಜಿಟಲ್ 50 ಅನಲಾಗ್. ಈ RPM ಮೀಟ್ರುಗಳು ಈ ಥರ ಡಿಜಿಟಲ್ ಇದ್ರೆ ಕ್ರೇಜಿ ಮಾತ್ರ. ಅದು ಕನ್ಸೋಲು, ಲೈಕ್ ಆ ಸಿಟ್ಟಿಂಗ್ ಪೊಸಿಷನ್ನು, ಲೈಕ್ ಹ್ಯಾಂಡಲಿಂಗು ಎಷ್ಟು ಈಸಿಯಾಗಿರುತ್ತೆ. ಏನು ಸನ್ನೆ ಬನ್ನಿ ಮಜಾ ಮಾಡೋಣ ಇಲ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಒನ್ ಆಫ್ ಮೈ ಫೇವ್ರೆಟ್ ಬೈಕ್ ಆಲ್ಸೋ, R15 ವರ್ಷನ್ 2, ಅದು ಈ ಸ್ಪೆಷಲ್ ಎಡಿಷನ್. ಇದರಲ್ಲಿ ಇನ್ನೊಂದು ಒಂಥರ ಬ್ಲೂಯಿಶ್ ಟೈಪಲ್ಲಿ ಬಿಟ್ಟಿದ್ರು, ಅಷ್ಟೊಂದು ಸೆಕ್ಸಿ ಗಾಡಿ ಗುರು. ಅಲ್ರಿ ಗುರು, ನೋಡಿ ಎಷ್ಟು ಲೈಕ್ ಎಷ್ಟು ಕ್ಲೀನಾಗಿ ನಿಂಬಲ್ ಮಾಡ್ಕೊಂಡು ಗಾಡಿನ ಎಷ್ಟು ಕ್ಲೀನಾಗಿ ಓಡಿಸ್ಬೋದು, ಆರಾಮ್ಸೆ ಹೋಗ್ಬೋದು. ಈಸಿಯಾಗಿ ಗಾಡಿ ಪಿವೋಟ್ ಆಗುತ್ತೆ ಗುರು, ಹೆಂಗೆ ಬೇಕೋ ಹಂಗೆ ಎಲ್ಲ ಆಡ್ಬೋದು ಗಾಡಿನ ನೀನು. ಗಾಡಿ ಟ್ರಾಫಿಕಲ್ಲಿ ಹೋದ್ರೆ ಮಜಾ ತೋರಿಸ್ತೀನಿ ಬನ್ನಿ. ಕ್ರೇಜಿ ಅಲ್ವಾ, ಕ್ರೇಜಿಯಾಗಿ ಓಡಿಸ್ಬೋದು ಗುರು. ಇಷ್ಟ ಬಂದಂಗೆ ಆಟ ಆಡ್ಬೋದು, ಎಲ್ಲಿ ನುಗ್ಗಬೇಕು ನುಗ್ಗು ಗುರು, ಆರಾಮಾಗಿ ನುಗ್ಗುತ್ತೆ ಗಾಡಿ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.